ನೆಲಮಂಗಲ ಮಠಗಳ ಬಗ್ಗೆ ನನಗೆ ಅಪಾರ ಗೌರವವಿದೆ. ವಿಶ್ವದ ಎಲ್ಲ ದೇಶದಲ್ಲೂ ಯೋಗ ದಿನ ಆಚರಿಸುತ್ತಿರುವುದು ಸ್ವಾಗತಾರ್ಹ. ಸೋಂಪುರ ಭಾಗಕ್ಕೆ ಹಲವು ಯೋಜನೆ ನೀಡುತ್ತೇನೆ. ವಿಶ್ವದ ಎಲ್ಲ ದೇಶಗಳು ಜೂನ್ 21ಕ್ಕೆ ಯೋಗ ದಿನ ಆಚರಿಸುತ್ತಿರುವುದು ಸ್ವಾಗತಾರ್ಹ. ನಿಡವಂದ ರೈಲ್ವೆ ನಿಲ್ದಾಣವನ್ನು ಉನ್ನತೀಕರಿಸುತ್ತೇನೆ ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ಸಚಿವ ವಿ. ಸೋಮಣ್ಣ ಹೇಳಿದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ವನಕಲ್ಲು ಮಲ್ಲೇಶ್ವರ ಸುಕ್ಷೇತ್ರ ಮಠಕ್ಕೆ ಶುಕ್ರವಾರ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದು ಅಭಿನಂದನಾ ಸಮಾರಂಭ ಹಾಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ನಂತರ ಕೇಂದ್ರ ಸಚಿವ ಸೋಮಣ್ಣ ಮಾತನಾಡಿ, ವಿಶ್ವದ ಎಲ್ಲ ದೇಶಗಳು ಇಂದು ವಿಶ್ವ ಯೋಗ ದಿನಾಚರಣೆ ಆಚರಿಸುತ್ತಿದೆ. ಚೀನಾ ಮತ್ತು ಪಾಕಿಸ್ತಾನ ಮಾತ್ರ ಆಚರಣೆ ಮಾಡುತ್ತಿಲ್ಲ. ತುಮಕೂರಿನಲ್ಲಿ ಯೋಗ ದಿನಾಚರಣೆಗೆ ರಾಜ್ಯ ಸಚಿವರು ಆಗಮಿಸಿಲ್ಲ. ಆರೋಗ್ಯ ಚೆನ್ನಾಗಿ ಇರುವವರು ಯೋಗದ ದಿನಕ್ಕೆ ಬರುವುದಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರ ವಿಶ್ವ ಆರೋಗ್ಯಕ್ಕಾಗಿ ಯೋಗ ದಿನ ಜಾರಿಗೆ ತಂದಿದ್ದಾರೆ. ಸಮಾಜದಲ್ಲಿ ಮಠಗಳ ಪಾತ್ರ ಹಿರಿದು. ತುಮಕೂರಿನ ಸಿದ್ಧಗಂಗಾ ಮಠ ಮತ್ತು ದೇಗುಲ ಮಠಕ್ಕೆ ನಾನು ಚಿರಋಣಿಯಾಗಿರುವೆ. ವನಕಲ್ಲು ಮಠ ಸಹ ನನ್ನ ಮನಸ್ಸಿನಲ್ಲಿದೆ. ಯೋಗ ಎಂಬುದು ಯಾರ ಸ್ವತ್ತಲ್ಲ, ಸಾಧಕನ ಸ್ವತ್ತು. ನೆಲಮಂಗಲ ತಾಲೂಕಿನ ನಿಡವಂದ ರೈಲ್ವೆ ನಿಲ್ದಾಣ ಉನ್ನತೀಕರಿಸಲು ಹಾಗೂ ನರಸೀಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 5 ಕೆರೆಗಳಿಗೆ ನೀರು ತುಂಬಿಸಲು ಮತ್ತು ಮಠದ ಹಲವು ಯೋಜನೆಗೆ ಸಹಕಾರ ಬಯಸಿದ್ದಾರೆ. ಯೋಜನೆಗಳನ್ನು ಹಂತ ಹಂತವಾಗಿ ತರುತ್ತೇನೆ. ಇನ್ನಿತರ ಯೋಜನೆಗಳನ್ನು ಈ ಭಾಗಕ್ಕೆ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಈ ವೇಳೆಯಲ್ಲಿ ವನಕಲ್ಲು ಬೆಟ್ಟದ ದೇವಾಲಯ ಮಠದ ವಿದ್ಯಾರ್ಥಿಗಳ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸನ್ಮಾನ ಸ್ವೀಕರಿಸಿ ಸಿಹಿ ವಿತರಿಸಿದರು. ಈ ಸಂದರ್ಭದಲ್ಲಿ ನೆಲಮಂಗಲ ತಾಲೂಕು ತಹಶೀಲ್ದಾರ್ ಅಮೃತ್ ಅತ್ರೇಸ್, ಸಿದ್ಧಗಂಗಾ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕ ಪರಮೇಶ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ನಂಜುಂಡಪ್ಪ, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಾದೇನಹಳ್ಳಿ ಪ್ರಕಾಶ್, ಹಿರಿಯರಾದ ಮರಳಕುಂಟೆ ಗೋಪಾಲಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನಾಗರಾಜ್, ತ್ಯಾಮಗೊಂಡ್ಲು ಅಂಜನಮೂರ್ತಿ, ಮುಖಂಡ ಬಿಎಂ ಶ್ರೀನಿವಾಸ್, ತುಮಕೂರು ಬಸವರಾಜು, ಮಠದ ಅಧ್ಯಕ್ಷರಾದ ಎಂ ಚನ್ನಪ್ಪ, ಕಾರ್ಯದರ್ಶಿ ಗಂಗಯ್ಯ, ರಾಮಕೃಷ್ಣಯ್ಯ, ನಿಕಟಪೂರ್ವ ಕುಲಸಚಿವರು ಡಾಕ್ಟರ್ ಕೆ ಶಿವಚಿತ್ತಪ್ಪ, ಮಠದ ಆಡಳಿತಾಧಿಕಾರಿ ಕೃಷ್ಣ ಆಚಾರ್ಯ, ಯೋಗಾನಂದ್, ಟ್ರಸ್ಟ್ನ ಹನುಮಂತರಾಯಪ್ಪ ಮತ್ತಿತರಿದ್ದರು. ಅವರು ಮುಖ್ಯಮಂತ್ರಿ ಆಗಲಿ ಅಂತ ನಾವು ಆಶೀರ್ವಾದ ಮಾಡ್ತಾ ಇರುವಂತದ್ದು. ಅವರ ಎಲ್ಲ ಗುರಿ ಉದ್ದೇಶಗಳು ಅದಕ್ಕೆ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾರ್ಗದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗನ ಶರಣರ ನೆನೆಯದಂತಿರಬೇಕು ಅನ್ನುವಂತ ಆಶಯದಂತೆ ಅವರು ಬಲಗೈ ಮಾಡಿದ ಎಡಗೈ ಗೊತ್ತಾಗದೆ, ಎಡಗೈಯಲ್ಲಿ ಮಾಡಿದ ದಾನ ಬಲಗೈ ಗೊತ್ತಾಗದೆ ಸೇವೆಯನ್ನ ಗುಪ್ತ ಸೇವೆಯನ್ನ ಮಾಡ್ಕೊಂಡು ಬಂದಿರುವಂತದ್ದು ನಿಜವಾಗ್ಲೂ ಒಂದು ಖುಷಿ ಸಂತೋಷ ಕೊಡೋದೇನಪ್ಪಾ ಅಂತಂದ್ರೆ, ನೀನುಲಿದರೆ ಕೊಲರುವುದಯ್ಯ ಎಂಬ ಬಸವಣ್ಣನ ವಾಣಿಯಂತೆ ಕಾರ್ಯವನ್ನ ಮಾಡ್ತಿದ್ದಾರೆ. ಮಠದ ವತಿಯಿಂದ ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿರುವಂತದ್ದು. ತಗೊಂಡ್ಬಿಡಿ ಅವರಿಗೆ ಒಂದು ಅಭಿನಂದನೆಯನ್ನ ಮಾಡ್ತಿರುವಂತದ್ದು. ಅದಾದ ನಂತರ ಮಾತಾಡ್ತಾರೆ ಸೋಮಣ್ಣನವರು. ಯಾಕೆ ಹೇಳ್ತೀನಿ ಅಂದ್ರೆ, ಈ ಮಠದ ಇತಿಹಾಸವನ್ನು ನಾನು ಕೂಡ ಕೇಳಿದ್ದೇನೆ. ಇಂಥ ಮಠಗಳಲ್ಲಿ ಇರೋದೇ ಬಹಳ ಕಷ್ಟ. ಧೈರ್ಯ ಮಾಡಿದ್ದೀರಿ ಭಕ್ತರು. ಇವತ್ತು ನಿಮಗೆ ಒಂದು ರೀತಿ ದೇವರಿಗೆ ನೆನಪಾಗಿ ನೋಡ್ತಾ ಇದ್ದಾರೆ. ತಾವು ಕೂಡ ಅದೇ ರೀತಿ ಇದ್ದೀರಿ. ನಾನು ಕೂಡ ಆ ಭಕ್ತರ ಜೊತೆಯಲ್ಲಿ ನಾನು ಒಬ್ಬನಾಗಿರ್ತೀನಿ ನನ್ನ ಮಾತನ್ನು ಹೇಳಿ ಮಂಕಾಲ ಮಠಕ್ಕೆ ಅದೊಂದು ರೈಲ್ವೆ ಜಾಗ ನನಗೆ ನಮ್ಮ ಭೈರಪ್ಪಣ್ಣ ಅವರಿಂದ ಹೊಟ್ಟದು. ಅವ್ರು ಕೇಳ್ತೇನೆ, ಅವ್ರದ್ದು ನಿಮ್ಮ ಪಂಚಾಯತಿನೇ ಇದ್ದಾರೆ, ನಿಂತ ಪಂಚಾಯತಿ ಅಂತ ಪಂಚಾಯತಿಯವರೆಲ್ಲ ಬನ್ನಿ, ನಾನು ಭೈರಪ್ಪಣ್ಣ ಅವ್ರ ಜೊತೆ ಅಧಿಕಾರಿಗಳು ಕಳಿಸ್ತೀನಿ. ನಾವು ನಿಮ್ಗೆ ಅಂಡರ್ ಪಾಸ್ ಮಾಡ್ಬೇಕಾ, ಓವರ್ ಬ್ರಿಡ್ಜ್ ಮಾಡ್ಬೇಕಾ, ನಾವು ತೀರ್ಮಾನ ಮಾಡ್ತೀವಿ. ನಮ್ಮ ಜಾಗ ಮಾತ್ರ ಪುಕ್ಸಾಟ ಕೊಡಬೇಕು. ದುಡ್ಡು ಕೊಡೋದ್ರೆ ಕೊಡೋಕೆ ಸಾಧ್ಯ ಇಲ್ಲ. ದುಡ್ಡು ಕೊಡೋದ್ರೆ 20 ವರ್ಷ ಬೇಕು. ನಾವು 4-5 ಸಾರಿ ಆಗಿ ಇನ್ನೊಂದು 5-6 ಜನ ಮಂತ್ರಿಗಳು ಬರಬೇಕಾಯ್ತು. ತಹಸೀಲ್ದಾರ್ ನಾವು ಇವತ್ತು ರಾಮದುರ್ಗ, ರಾಯದುರ್ಗ ಮತ್ತೆ ತುಮಕೂರು 25 ವರ್ಷ ಖರ್ಗೆ ಸಾಹೇಬರು ಮಾಡಿಬಿಟ್ಟು ಹೋದ್ರು. ಹಂಗೆ ಇರ್ತೀನಿ. ಇಂಥವು ಸುಮಾರು ಇಡೀ ದೇಶದಲ್ಲಿ 300-400 ಅವೆ. ಕರ್ನಾಟಕದಲ್ಲಿ ಸುಮಾರು 400 ಹತ್ತ ತಗೊಂಡಿದ್ದೀನಿ. ದಾವಣಗೆರೆ, ಚಿತ್ರದುರ್ಗ ಇದೆ, ಮಾಸ್ತಿಗೆ ಎಲ್ಲ ತಗೊಂಡಿದ್ದೀನಿ. ಇನ್ನೊಂದಿನ ಹೇಳ್ತೀನಿ, ನನಗೆ ಇವಾಗ ಟೈಮ್ ಇಲ್ಲ. ಅದಕ್ಕೆ ನಿಮ್ಮ ಜಾಗ ಕೊಡ್ರಿ ಅಣ್ಣ. ಹಂಗಿಂತ ಆಗೋದಿಲ್ಲ ಅಂತಂದ್ರೆ ಅದಕ್ಕೆ ನಾವು ಇಂಜಿನಿಯರ್ ಕಳಿಸ್ತೀವಿ,
ಅವ್ರು ಬರ್ತಾರೆ, ಫೀಸಿಬಿಲಿಟೀಸ್ ನೋಡ್ತಾರೆ. ನಾನು ಇಂಜಿನಿಯರ್, ನಾವು ಮಂತ್ರಿ ಸಾಂಕ್ಷನ್ ಮಾಡಕ್ಕೆ ಹೋಗ್ತೀವಿ, ನಮ್ಮ ದೊಡ್ಡವರು ನಮ್ಮ ಮಂತ್ರಿಗಳು ಮಾತಾಡ್ತೀವಿ. ಅವೆಲ್ಲ ನನ್ನ ಕೆಲಸ. ನಿಮ್ಮ ಕೆಲಸ ದುಡ್ಡು ಕೊಡೋರು ಸಿದ್ದರಾಮಯ್ಯ ಅವರು. ನಾವು ಕೊಡೋದಿಲ್ಲ ದುಡ್ಡು, ನಮ್ಮ ಇಲಾಖೆ ಎಲ್ಲ ಅಲ್ಲದೆ ತಹಸೀಲ್ದಾರ್, ಸ್ಟೇಟ್ ಗೌರ್ಮೆಂಟ್ ಅವ್ರು 10 ರೂಪಾಯಿ ಕೊಟ್ಟರೆ ನಾವು 1000 ರೂಪಾಯಿ ಕೊಡ್ತೀವಿ. ಅದಕ್ಕೆ ಯಾಕೆ ಹೇಳ್ತೀನಿ ಅಂದರೆ, ನಾನು ಓದ್ತಾ ಇದ್ದೀನಿ, ನನಗೆ ಇವರು ಬೆಳಿಗ್ಗೆ ಭಾರಿ ನೋವಾಯಿತು. ಕೆರೆ ಮತ್ತು ನರಸೀಪುರ ಕೆರೆ ಮತ್ತು ಮರಳುಕುಂಟೆ ಕೆರೆಗೆ ನೀರನ್ನು ತುಂಬಿಸುವಂಥ ಯೋಜನೆಯನ್ನು ಅವರು ಜಲಶಕ್ತಿ ಖಾತೆಯ ಸಚಿವರಾಗಿರೋದ್ರಿಂದ ಅದನ್ನೂ ಸಹ ಮನವಿಯನ್ನು ಮಾಡಿರುವಂಥದ್ದು. ಇದನ್ನೆಲ್ಲವನ್ನೂ ಸಹ ನಾನು ಹಂತವಾಗಿ ಮಾಡ್ತೀನಿ ಅನ್ನುವಂತಹ ಮಾತನ್ನು ಸೋಮಣ್ಣನವರು ಹೇಳಿದ್ದಾರೆ. ನಮ್ಮ ಮುಖಂಡರಾಗಿರುವ ಶ್ರೀನಿವಾಸರವರು ಮತ್ತು ನಮ್ಮ ಸಿದ್ಧಗಂಗಾ ಮಠದ ವ್ಯವಸ್ಥಾಪಕ ಮ್ಯಾನೇಜರು ಅಧ್ಯಕ್ಷರಾಗಿರುವಂತಹ ನಮ್ಮ ಪರಮೇಶ್ರವರು ಮತ್ತು ಒಂದು ಗುರಿ ಉದ್ದೇಶ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂಥದ್ದು. ಯಾರು ಕಷ್ಟದಿಂದ ಮೇಲೆ ಬಂದಿದ್ದಾರೋ ಅವರಿಗೆ ಆ ಪರಮಾತ್ಮ ಒಂದು ಆರೋಗ್ಯ ಆಯುಷ್ಯ ಸಂಪತ್ತನ್ನು ಕರುಣಿಸುವುದರ ಮೂಲಕವಾಗಿ ಮುಂದೆ ಅವರಿಗೆ ಈ ಕೇಂದ್ರ ಸಚಿವರಾದ ನಂತರ ಅವ್ರಿಗೆ ಕರ್ನಾಟಕದಲ್ಲಿ ದೊಡ್ಡ ಶಕ್ತಿಯನ್ನು ಜನ ಕೊಟ್ಟು ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಆಶೀರ್ವಾದ ಆರೈಕೆಯನ್ನು ಮಾಡಿರುವಂಥದ್ದು. ಚುನಾವಣೆಗೆ ಬಂದಿದ್ರು, ಈ ಭೇಟಿ ಮತ್ತು ಆ ಭೇಟಿಗೆ ಅವರು ಆ ಸಂದರ್ಭದಲ್ಲಿ ಅವರಲ್ಲಾದಂತಹ ಬದಲಾವಣೆಗಳು, ಅವರ ನೋವು ಅವರೇ ಹೇಳ್ಕೊಂಡ್ರು. ಗುರುಗಳು ನನಗೆ ಕೈ ಹಿಡಿದು ನಡೆಸಂಥದ್ದು, ದುಃಖ ದುಮಾನಗಳಿದ್ದಂಥ ಸಂದರ್ಭದಲ್ಲಿ ಬಂದು ಅರಿಕೆ ಮಾಡಿ ಎಲ್ಲವೂ ವನಕಲ್ ಮಲ್ಲೇಶ್ವರ ಬಗೆಹರಿಸಿರುವಂಥದ್ದು. ಮುಂದೆನೂ ಸಹ ವನಕಲ್ ಮಲ್ಲೇಶ್ವರ ಆಶೀರ್ವಾದದೊಂದಿಗೆ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ.